ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಸಬ್ಬಹ ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದ್ ವ ಹುವಲ್ ಅಜೀಜುಲ್ ಹಕೀಮ್. ಭೂಮಿ ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವು ಅಲ್ಲಾಹನನ್ನು ಜಪಿಸಿದೆ. ಅವನೇ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಹುವಲ್ಲದೀ ಅಖ್ರಜಲ್ಲದೀನ ಕಫರೂ ಮಿನ್ ಅಹ್ಲಿಲ್ ಕಿತಾಬಿ ಮಿನ್ ದಿಯಾರಿಹಿಂ ಲಿಅವ್ವಲಿಲ್ ಹಶ್ರ್ ಮಾ ظننتم ಅನ್ ಯಖ್ರುಜೂ ವظنوا ಅನ್ನಹುಂ ಮಾನಿಅತುಹುಂ ಹುಸೂನುಹುಂ ಮಿನಲ್ಲಾಹ್ ಫಅತಾಹುಮುಲ್ಲಾಹು ಮಿನ್ ಹೈಥು ಲಂ ಯಹ್ತಸಿಬೂ وقذف في قلوبهم الرعب يخربون بيوتهم بأيديهم وأيدي المؤمنين فاعتبروا يا أولي الأبصار. ಗ್ರಂಥದವರಾದ ಸತ್ಯನಿಷೇಧಿಗಳನ್ನು ಪ್ರಥಮ ಆಕ್ರಮಣದಲ್ಲೇ ಅವರ ಮನೆಗಳಿಂದ ಹೊರಕ್ಕೆ ಅಟ್ಟಿದವನು ಅವನೇ. ಅವರು ಹೊರಟು ಹೋಗುವರೆಂದು ನೀವೆಂದೂ ಭಾವಿಸಿರಲಿಲ್ಲ. ಅವರು ತಮ್ಮ ಕೋಟೆಗಳು ತಮ್ಮನ್ನು ಅಲ್ಲಾಹನಿಂದ ರಕ್ಷಿಸಬಹುದೆಂದು ತಿಳಿದುಕೊಂಡಿದ್ದರು. ಆದರೆ ಅಲ್ಲಾಹನು ಅವರು ಊಹಿಸಿಯೂ ಇರದಂತಹ ಕಡೆಯಿಂದ ಅವರ ಮೇಲೇರಿ ಬಂದನು. ಅವನು ಅವರ ಹೃದಯಗಳಲ್ಲಿ ಭೀತಿ ಹುಟ್ಟಿಸಿಬಿಟ್ಟನು. ಪರಿಣಾಮವಾಗಿ ಅವರು ಸ್ವತಃ ತಮ್ಮ ಕೈಗಳಿಂದಲೂ ಸತ್ಯವಿಶ್ವಾಸಿಗಳ ಕೈಗಳಿಂದಲೂ ತಮ್ಮ ಮನೆಗಳನ್ನು ಹಾಳುಗೆಡಹುತ್ತಿದ್ದರು. ಆದುದರಿಂದ ಕಣ್ಣುಳ್ಳವರೇ ಪಾಠ ಕಲಿಯಿರಿ. ವಲೌಲಾ ಅನ್ ಕತಬಲ್ಲಾಹು ಅಲೈಹಿಮುಲ್ ಜಲಾಅ ಲಅದ್ದಬಹುಂ ಫಿದ್ ದುನ್ಯಾ ವಲಹುಂ ಫಿಲ್ ಆಖಿರತಿ ಅದಾಬುನ್ ನಾರ್. ಅಲ್ಲಾಹನು ಅವರ ಪಾಲಿಗೆ ದೇಶಭ್ರಷ್ಟತೆಯನ್ನು ವಿಧಿಸದಿರುತ್ತಿದ್ದರೆ ಈ ಲೋಕದಲ್ಲೇ ಅವರಿಗೆ ಯಾತನೆ ಕೊಟ್ಟು ಬಿಡುತ್ತಿದ್ದನು, ಮತ್ತು ಪರಲೋಕದಲ್ಲಂತೂ ಅವರಿಗೆ ನರಕಾಗ್ನಿಯ ಯಾತನೆ ಇದ್ದೇ ಇದೆ. ذلك بأنهم شاقوا الله ورسوله ومن يشاق الله فإن الله شديد العقاب. ಅವರು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರನ್ನು ಎದುರಿಸಿದ್ದರಿಂದ ಇದೆಲ್ಲ ಸಂಭವಿಸಿತು. ಅಲ್ಲಾಹನನ್ನು ಯಾರೇ ಎದುರಿಸಿದರೂ ಅಲ್ಲಾಹು ಅವನಿಗೆ ಶಿಕ್ಷೆ ಕೊಡುವುದರಲ್ಲಿ ಕಠೋರನು. ಮಾ ಕತಅ್ತುಂ ಮಿನ್ ಲೀನತಿನ್ ಔ ತರಕ್ತುಮೂಹಾ ಕಾಯಿಮತನ್ ಅಲಾ ಉಸೂಲಿಹಾ ಫಬಿಇದ್ನಿಲ್ಲಾಹಿ ವಲಿಯುಖ್ಜಿಯಲ್ ಫಾಸಿಕೀನ್. ನೀವು ಖರ್ಜೂರದ ಮರಗಳನ್ನು ಕಡಿದುದು ಅಥವಾ ಅವುಗಳ ಕಾಂಡಗಳಲ್ಲಿ ನಿಲ್ಲಲು ಬಿಟ್ಟುದು ಇವೆಲ್ಲವೂ ಅಲ್ಲಾಹನ ಅನುಮತಿಯಿಂದಲೇ ಆಗಿತ್ತು. ಮತ್ತು ವಚನಭೃಷ್ಟರನ್ನು ಅಪಮಾನಿಸಲಿಕ್ಕಾಗಿ ಅಲ್ಲಾಹನು ಈ ಅನುಮತಿ ನೀಡಿದನು. ವಮಾ ಅಫಾಅ ಅಲ್ಲಾಹು ಅಲಾ ರಸೂಲಿಹಿ ಮಿನ್ಹುಂ ಫಮಾ ಔಜಫ್ತುಂ ಅಲೈಹಿ ಮಿನ್ ಖೈಲಿನ್ ವಲಾ ರಿಕಾಬಿನ್ ವಲಾಕಿನ್ನ ಅಲ್ಲಾಹ ಯುಸಲ್ಲಿತು ರುಸುಲಹು ಅಲಾ ಮನ್ ಯಶಾಅ ವಲ್ಲಾಹು ಅಲಾ ಕುಲ್ಲಿ ಶೈಇನ್ ಖದೀರ್. ಅಲ್ಲಾಹನು ಅವರ ವಶದಿಂದ ತೆಗೆದು ತನ್ನ ಸಂದೇಶವಾಹಕರ ಕಡೆಗೆ ಮರಳಿಸಿದ ಸೊತ್ತು ನೀವು ಕುದುರೆಗಳನ್ನು ಮತ್ತು ಒಂಟೆಗಳನ್ನು ಓಡಿಸಿ ಗಳಿಸಿದ ಸೊತ್ತಲ್ಲ. ವಾಸ್ತವದಲ್ಲಿ ಅಲ್ಲಾಹನು ತನ್ನ ಸಂದೇಶವಾಹಕರುಗಳಿಗೆ ತಾನಿಚ್ಛಿಸಿದವರ ಮೇಲೆ ಪ್ರಾಬಲ್ಯವನ್ನು ನೀಡುತ್ತಾನೆ ಮತ್ತು ಅಲ್ಲಾಹನು ಸಕಲ ವಿಷಯಗಳಿಗೆ ಸಾಮರ್ಥ್ಯವುಳ್ಳವನು. ಮಾ ಅಫಾಅ ಅಲ್ಲಾಹು ಅಲಾ ರಸೂಲಿಹಿ ಮಿನ್ ಅಹ್ಲಿಲ್ ಖುರಾ ಫಲಿಲ್ಲಾಹಿ ವಲಿರ್ರಸೂಲಿ ವಲಿದಿಲ್ ಖುರ್ಬಾ ವಲ್ ಯತಾಮಾ ವಲ್ ಮಸಾಕೀನ್ ವಬ್ನಿಸ್ ಸಬೀಲಿ ಕೈ ಲಾ ಯಕೂನ ದೂಲತನ್ ಬೈನಲ್ ಅಗ್ನಿಯಾಇ ಮಿನ್ಕುಂ وما آتاكم الرسول فخذوه وما نهاكم عنه فانتهوا واتقوا الله إن الله شديد العقاب. ಅಲ್ಲಾಹನು ನಾಡುಗಳ ಜನರಿಂದ ತನ್ನ ಸಂದೇಶವಾಹಕರ ಕಡೆಗೆ ಮರಳಿಸಿದ್ದೆಲ್ಲವೂ ಅಲ್ಲಾಹು ಮತ್ತು ಸಂದೇಶವಾಹಕರಿಗಾಗಿದೆ. ಹಾಗೂ ಸಂಬಂಧಿಕರು, ಅನಾಥರು, ದರಿದ್ರರು ಮತ್ತು ಪ್ರಯಾಣಿಕರಿಗಾಗಿದೆ. ಅದು ನಿಮ್ಮ ಶ್ರೀಮಂತರ ನಡುವೆ ಮಾತ್ರ ಚಲಿಸುತ್ತಾ ಇರಬಾರದೆಂದು ಹೀಗೆ ಮಾಡಲಾಗಿದೆ. ರಸೂಲರು ನಿಮಗೆ ಏನು ಕೊಡುವರೋ ಅದನ್ನು ಸ್ವೀಕರಿಸಿಕೊಳ್ಳಿರಿ, ಮತ್ತು ಯಾವುದರಿಂದ ಅವರು ನಿಮ್ಮನ್ನು ತಡೆಯುವರೋ ಅದರಿಂದ ದೂರವಿರಿ. ಅಲ್ಲಾಹನನ್ನು ಭಯಪಡಿರಿ,
ಅಲ್ಲಾಹನು ಕಠಿಣವಾಗಿ ಶಿಕ್ಷಿಸುವವನಾಗಿರುತ್ತಾನೆ. ಲಿಲ್ಫುಕರಾಇಲ್ ಮುಹಾಜಿರೀನ ಅಲ್ಲದೀನ ಉಖ್ರಿಜೂ ಮಿನ್ ದಿಯಾರಿಹಿಂ ವ ಅಮ್ವಾಲಿಹಿಂ ಯಬ್ತಗೂನ ಫದ್ಲನ್ ಮಿನಲ್ಲಾಹಿ ವ ರಿದ್ವಾನನ್ ವ ಯನ್ಸುರೂನ ಅಲ್ಲಾಹ ವ ರಸೂಲಹು ಉಲೈಕ ಹುಮುಸ್ ಸಾದಿಕೂನ್. ಮಾತ್ರವಲ್ಲದೆ ಆ ಸೊತ್ತು ತಮ್ಮ ಮನೆಗಳಿಂದಲೂ ಆಸ್ತಿಪಾಸ್ತಿಗಳಿಂದಲೂ ಹೊರಕಟ್ಟಲ್ಪಟ್ಟಿರುವ ಬಡ ಮುಹಾಜಿರರಿಗಾಗಿಯೂ ಇದೆ. ಇವರು ಅಲ್ಲಾಹನ ಅನುಗ್ರಹವನ್ನು, ಅವನ ಸಂಪ್ರೀತಿಯನ್ನು ಬಯಸುತ್ತಾರೆ ಮತ್ತು ಅಲ್ಲಾಹು ಮತ್ತು ಅವನ ರಸೂಲರ ಸಹಾಯಕ್ಕೆ ಸದಾ ಸನ್ನದ್ಧರಾಗಿರುತ್ತಾರೆ. ಇವರೇ ಸತ್ಯಸಂಧರು. والذين تبوأوا الدار والإيمان من قبلهم يحبون من هاجر إليهم ولا يجدون في صدورهم حاجة مما أوتوا ويؤثرون على أنفسهم ولو كان بهم خصاصة ومن يوق شح نفسه فأولئك هم المفلحون. ಮತ್ತು ಆ ಸೊತ್ತು ಈ ಮುಹಾಜಿರರ ಆಗಮನಕ್ಕೆ ಮುಂಚೆಯೇ ಸತ್ಯವಿಶ್ವಾಸ ಸ್ವೀಕಾರ ಮಾಡಿ ಮದೀನಾದಲ್ಲಿ ವಾಸವಾಗಿದ್ದವರಿಗೆ ಸಹ ಇದೆ. ಇವರು ಹಿಜರತ್ ಮಾಡಿ ತಮ್ಮ ಬಳಿಗೆ ಬಂದವರನ್ನು ಪ್ರೀತಿಸುತ್ತಾರೆ. ಅವರಿಗೆ ನೀಡಲ್ಪಟ್ಟುದರ ಕುರಿತು ಇವರು ಯಾವುದೇ ಆಶೆಯನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಸ್ವತಃ ತಮಗೆ ಅಗತ್ಯವಿದ್ದರೂ ಇತರರಿಗೆ ತಮ್ಮ ಮೇಲೆ ಪ್ರಾಶಸ್ತ್ಯ ನೀಡುತ್ತಾರೆ. ವಾಸ್ತವದಲ್ಲಿ ಯಾರು ತಮ್ಮ ಮನಸ್ಸಿನ ಸಂಕುಚಿತತೆಯಿಂದ ರಕ್ಷಿಸಲ್ಪಟ್ಟರೋ ಅವರೇ ವಿಜಯಿಗಳು. والذين جاءوا من بعدهم يقولون ربنا اغفر لنا ولإخواننا الذين سبقونا بالإيمان ولا تجعل في قلوبنا غلا للذين آمنوا ربنا إنك رؤوف رحيم. ಅದು ಮುಂಚೆ ಬಂದ ಈ ಜನರ ಬಳಿಕ ಬರುವವರಿಗಾಗಿಯೂ ಇದೆ. ಅವರು ಹೀಗೆ ಪ್ರಾರ್ಥಿಸುತ್ತಾರೆ: ನಮ್ಮ ಪ್ರಭು, ನಮ್ಮನ್ನು ನಮಗಿಂತ ಮುಂಚೆ ಸತ್ಯವಿಶ್ವಾಸ ಸ್ವೀಕಾರ ಮಾಡಿದ್ದ ನಮ್ಮೆಲ್ಲ ಸಹೋದರರನ್ನು ಕ್ಷಮಿಸಿಬಿಡು ಮತ್ತು ನಮ್ಮ ಮನಗಳಲ್ಲಿ ಸತ್ಯವಿಶ್ವಾಸಿಗಳ ಬಗ್ಗೆ ಯಾವುದೇ ಹಗೆತನವನ್ನು ಇರಿಸದಿರು. ನಮ್ಮ ಪ್ರಭು, ನೀನು ಮಹಾವಾತ್ಸಲ್ಯಪೂರ್ಣನೂ ಕರುಣಾನಿಧಿಯೂ ಆಗಿರುವೆ. ಅಲಂ ತರ ಇಲಲ್ಲದೀನ ನಾಫಕೂ ಯಕೂಲೂನ ಲಿಇಖ್ವಾನಿಹಿಂ ಅಲ್ಲದೀನ ಕಫರೂ ಮಿನ್ ಅಹ್ಲಿಲ್ ಕಿತಾಬ್ ಲಇನ್ ಉಖ್ರಿಜ್ತುಂ ಲನಖ್ರುಜನ್ನ ಮಅಕುಂ ವಲಾ ನುತೀഉ ಫೀಕುಂ ಅಹದನ್ ಅಬದಾ وَإِن قُوتِلْتُمْ لَنَنصُرَنَّكُمْ وَاللَّهُ يَشْهَدُ إِنَّهُمْ لَكَاذِبُونَ. ಕಾಪಟ್ಯದ ನೀತಿಯನ್ನು ಅನುಸರಿಸಿದವರನ್ನು ನೀವು ನೋಡಿಲ್ಲವೇ? ಇವರು ಗ್ರಂಥದವರಾದ ತಮ್ಮ ಸತ್ಯನಿಷೇಧಿ ಸಹೋದರರೊಡನೆ ನಿಮ್ಮನ್ನು ಹೊರಹಾಕಿದರೆ ನಿಮ್ಮ ಜೊತೆ ನಾವು ಹೊರಡುವೆವು ಮತ್ತು ನಿಮ್ಮ ವಿಷಯದಲ್ಲಿ ನಾವು ಖಂಡಿತ ಯಾರ ಮಾತನ್ನೂ ಒಪ್ಪಲಾರೆವು ಮತ್ತು ನಿಮ್ಮ ವಿರುದ್ಧ ಯುದ್ಧ ಮಾಡಲಾದರೆ ನಾವು ನಿಮಗೆ ಸಹಾಯ ಮಾಡುವೆವು ಎನ್ನುತ್ತಾರೆ. ಆದರೆ ಇವರು ಶುದ್ಧ ಸುಳ್ಳುಗಾರರು ಎಂಬುದಕ್ಕೆ ಅಲ್ಲಾಹನು ಸಾಕ್ಷಿಯಾಗಿದ್ದಾನೆ. ಲಇನ್ ಉಖ್ರಿಜೂ ಲಾ ಯಖ್ರುಜೂನ ಮಅಹುಂ ವಲಇನ್ ಕೂತಿಲೂ ಲಾ ಯನ್ಸುರೂನಹುಂ ವಲಇನ್ ನಸರೂಹುಂ ಲಯುವಲ್ಲುನ್ನಲ್ ಅದ್ಬಾರ್ وَلَئِن نَّصَرُوهُمْ لَيُوَلُّنَّ الْأَدْبَارَ ثُمَّ لَا يُنصَرُونَ. ಅವರು ಹೊರಹಾಕಲ್ಪಟ್ಟರೆ ಇವರು ಖಂಡಿತ ಅವರ ಜೊತೆ ಹೊರಡಲಾರರು ಮತ್ತು ಅವರ ವಿರುದ್ಧ ಯುದ್ಧ ಮಾಡಲಾದರೆ ಇವರು ಖಂಡಿತ ಅವರಿಗೆ ಸಹಾಯ ಮಾಡಲಾರರು ಮತ್ತು ಒಂದು ವೇಳೆ ಇವರು ಸಹಾಯ ಮಾಡಿದರೂ ಬೆನ್ನು ತಿರುಗಿಸಿ ಓಡುವರು. ಅನಂತರ ಎಲ್ಲಿಂದಲೂ ಯಾವ ಸಹಾಯವನ್ನೂ ಪಡೆಯಲಾರರು. ಲಅಂತುಂ ಅಶದ್ದು ರಹಬತನ್ ಫೀ ಸುದೂರಿಹಿಂ ಮಿನಲ್ಲಾಹ್ ذلك بأنهم قوم لا يفقهون. ಇವರ ಹೃದಯಗಳಲ್ಲಿ ಅಲ್ಲಾಹನಿಗಿಂತ ಅಧಿಕವಾಗಿ ನಿಮ್ಮ ಭಯವಿದೆ, ಏಕೆಂದರೆ ಇವರು ಅರಿವಿಲ್ಲದವರಾಗಿದ್ದಾರೆ. لا يقاتلونكم جميعا إلا في قرى محصنة أو من وراء جدر بأسهم بينهم شديد تحسبهم جميعا وقلوبهم شتى ذلك بأنهم قوم لا يعقلون. ಇವರೆಂದು ಒಟ್ಟಾಗಿ ತೆರೆದ ಮೈದಾನದಲ್ಲಿ ನಿಮ್ಮ ವಿರುದ್ಧ ಹೋರಾಡಲಾರರು.
ಇವರು ಯುದ್ಧ ಮಾಡುವುದಿದ್ದರೂ ಕೋಟೆಗಳಿಂದ ಆವೃತವಾದ ವಸತಿಗಳಿಂದ ಅಥವಾ ಗೋಡೆಗಳ ಮರೆಯಲ್ಲಿ ಅವಿತುಕೊಂಡು ಮಾತ್ರ. ಇವರು ತಮ್ಮ ಒಳ ಜಗಳಗಳಲ್ಲಿ ಬಹಳ ಕಠೋರರಾಗಿದ್ದಾರೆ. ನೀವು ಇವರನ್ನು ಸಂಘಟಿತರೆಂದು ಭಾವಿಸುತ್ತೀರಿ, ಆದರೆ ಇವರ ಮನಸ್ಸುಗಳು ಪರಸ್ಪರರಿಂದ ಸಿಡಿದು ಹೋಗಿವೆ. ಇವರು ಬುದ್ಧಿಹೀನ ಜನರಾಗಿರುವುದರಿಂದ ಇವರ ಸ್ಥಿತಿ ಹೀಗಾಗಿದೆ. ಇವರ ಸ್ಥಿತಿಯು ಇವರಿಗಿಂತ ಸ್ವಲ್ಪವೇ ಕಾಲ ಹಿಂದೆ ತಮ್ಮ ಕೃತ್ಯಗಳ ದುಷ್ಪರಿಣಾಮವನ್ನು ಅನುಭವಿಸಿದ ಜನರಂತಿದೆ. ಇವರಿಗಾಗಿ ವೇದನಾಯುಕ್ತ ಯಾತನೆಯಿದೆ. فَلَمَّا كَفَرَ قَالَ إِنِّي بَرِيءٌ مِّنكَ إِنِّي أَخَافُ اللَّهَ رَبَّ الْعَالَمِينَ. ಇವರ ಉದಾಹರಣೆಯು ಶೈತಾನನಂತಿದೆ. ಮೊದಲು ಅವನು ಮನುಷ್ಯನೊಡನೆ ಸತ್ಯವನ್ನು ನಿರಾಕರಿಸು ಎನ್ನುತ್ತಾನೆ, ಮತ್ತು ಮನುಷ್ಯನು ಸತ್ಯವನ್ನು ನಿರಾಕರಿಸಿಬಿಟ್ಟಾಗ ನಾನು ನಿನ್ನಿಂದ ಹೊಣೆ ಮುಕ್ತನಾಗಿದ್ದೇನೆ, ನನಗಂತೂ ಸರ್ವಲೋಕಗಳ ಪಾಲಕ ಪ್ರಭುವಿನ ಭಯವಾಗುತ್ತದೆ ಎನ್ನುತ್ತಾನೆ. ಶಾಶ್ವತವಾಗಿ ನರಕಾಗ್ನಿಗೆ ಬೀಳುವುದೇ ಇವರೀರ್ವರ ಅಂತಿಮ ಗತಿ, ಮತ್ತು ಇದೇ ಅಕ್ರಮಿಗಳಿಗಿರುವ ಪ್ರತಿಫಲ. ಯಾ ಅಯ್ಯುಹಲ್ಲದೀನ ಆಮನು ಇತ್ತಖುಲ್ಲಾಹ ವಲ್ತಂظುರ್ ನಫ್ಸುಂ ಮಾ क़ದ್ದಮತ್ ಲಿಗದ್ ವತ್ತಖುಲ್ಲಾಹ ಇನ್ನಲ್ಲಾಹ ಖಬೀರುಂ ಬಿಮಾ ತಅಮಲೂನ್. ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ, ಮತ್ತು ಪ್ರತಿಯೊಬ್ಬನೂ ತಾನು ನಾಳೆಗಾಗಿ ಏನನ್ನು ಸಿದ್ಧಪಡಿಸಿಟ್ಟಿರುವೆನೆಂಬುದನ್ನು ನೋಡಿಕೊಳ್ಳಲಿ. ಅಲ್ಲಾಹನನ್ನು ಭಯಪಡುತ್ತಲಿರಿ. ನಿಶ್ಚಯವಾಗಿಯೂ ನೀವು ಮಾಡುತ್ತಿರುವ ಸಕಲ ಕರ್ಮಗಳನ್ನು ಅಲ್ಲಾಹನು ಬಲ್ಲವನಾಗಿರುತ್ತಾನೆ. ವಲಾ ತಕೂನೂ ಕಲ್ಲದೀನ ನಸುಲ್ಲಾಹ ಫಅನ್ಸಾಹುಂ ಅನ್ಫುಸಹುಂ ಉಲೈಕ ಹುಮುಲ್ ಫಾಸಿಕೂನ್. ಯಾರು ಅಲ್ಲಾಹನನ್ನು ಮರೆತಾಗ ಅಲ್ಲಾಹನು ಅವರು ತಮ್ಮನ್ನು ತಾವೇ ಮರೆತು ಬಿಡುವಂತೆ ಮಾಡಿದನೋ ಅವರಂತೆ ನೀವಾಗಬಾರದು, ಅವರೇ ಕರ್ಮಭ್ರಷ್ಟರು. ಲಾ ಯಸ್ತವೀ ಅಸ್ಹಾಬುನ್ ನಾರಿ ವ ಅಸ್ಹಾಬುಲ್ ಜನ್ನತಿ ಹುಮುಲ್ ಫಾಯಿಜೂನ್. ನರಕಾಗ್ನಿಗೆ ಬೀಳುವವರು ಮತ್ತು ಸ್ವರ್ಗಕ್ಕೆ ಹೋಗುವವರು ಎಂದೂ ಸಮಾನರಾಗಲಾರರು. ಸ್ವರ್ಗಕ್ಕೆ ಹೋಗುವವರೇ ನಿಜವಾದ ವಿಜಯಿಗಳು. ಲೌ ಅನ್ಜಲ್ನಾ ಹಾದಲ್ ಕುರ್ಆನ ಅಲಾ ಜಬಲಿನ್ ಲರಅಯ್ತಹು ಖಾಶಿಅನ್ ಮುತಸದ್ದಿಅನ್ ಮಿನ್ ಖಶ್ಯತಿಲ್ಲಾಹ್ ವತಿಲ್ಕಲ್ ಅಮ್ಥಾಲು ನದ್ರಿಬುಹಾ ಲಿನ್ನಾಸಿ ಲಅಲ್ಲಹುಂ ಯತಫಕ್ಕರೂನ್. ನಾವು ಈ ಕುರ್ಆನನ್ನು ಒಂದು ಪರ್ವತದ ಮೇಲೆ ಇಳಿಸಿಬಿಡುತ್ತಿದ್ದರೆ ಅದು ಅಲ್ಲಾಹನ ಭಯದಿಂದ ಮುದುಡಿ ನುಚ್ಚು ನೂರಾಗುವುದನ್ನು ನೀವು ಕಾಣುತ್ತಿದ್ದೀರಿ. ಜನರು ತಮ್ಮ ಅವಸ್ಥೆಯ ಕುರಿತು ಚಿಂತಿಸಲೆಂದು ನಾವು ಅವರ ಮುಂದೆ ಈ ಉಪಮೆಗಳನ್ನು ವಿವರಿಸುತ್ತೇವೆ. ಹುವಲ್ಲಾಹುಲ್ಲಜೀ ಲಾ ಇಲಾಹ ಇಲ್ಲಾ ಹುವ ಆಲಿಮುಲ್ ಗೈಬಿ ವಶ್ಶಹಾದಹ ಹುವರ್ ರಹ್ಮಾನುರ್ ರಹೀಮ್. ಅವನೇ ಅಲ್ಲಾಹು, ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ. ಅಗೋಚರವಾದ ಮತ್ತು ಗೋಚರವಾಗಿರುವ ಎಲ್ಲವನ್ನೂ ಬಲ್ಲವನು. ಅವನೇ ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುತ್ತಾನೆ. ಹುವಲ್ಲಾಹುಲ್ಲಜೀ ಲಾ ಇಲಾಹ ಇಲ್ಲಾ ಹುವಲ್ ಮಲಿಕುಲ್ ಕುದ್ದೂಸುಸ್ ಸಲಾಮುಲ್ ಮುಅ್ಮಿನುಲ್ ಮುಹೈಮಿನುಲ್ ಅಜೀಜುಲ್ ಜಬ್ಬಾರುಲ್ ಮುತಕಬ್ಬಿರ್ ಸುಬ್ಹಾನಲ್ಲಾಹಿ ಅಮ್ಮಾ ಯುಶ್ರಿಕೂನ್. ಅವನೇ ಅಲ್ಲಾಹು, ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ. ಅವನು ಸಾಮ್ರಾಟನು, ಪರಮ ಪಾವನನು, ಸಾಧ್ಯಂತ ಮಂಗಲಮಯನು, ಶಾಂತಿದಾತನು, ಸಂರಕ್ಷಕನು, ಪ್ರಬಲನು, ತನ್ನ ಆಜ್ಞೆಯನ್ನು ಶಕ್ತಿಯಿಂದ ಅನುಷ್ಠಾನಿಸಿಬಿಡುವವನು, ಸದಾ ಸರ್ವೋನ್ನತನಾಗಿಯೇ ಇರುವವನು. ಜನರು ಮಾಡುತ್ತಿರುವ ಸಹಭಾಗಿತ್ವದಿಂದ ಅಲ್ಲಾಹನು ಪರಿಶುದ್ಧನು. ಹುವಲ್ಲಾಹುಲ್ ಖಾಲಿಕುಲ್ ಬಾರಿಉಲ್ ಮುಸವ್ವಿರ್ ಲಹುಲ್ ಅಸ್ಮಾಉಲ್ ಹುಸ್ನಾ
يسبح له ما في السماوات والأرض وهو العزيز الحكيم. ಸೃಷ್ಟಿಯ ಯೋಜನೆ ಮಾಡುವವನು, ಅದನ್ನು ಜಾರಿಗೊಳಿಸುವವನು, ಅದರಂತೆ ರೂಪ ಕೊಡುವವನು ಅಲ್ಲಾಹನೇ. ಅವನಿಗೆ ಅತ್ಯುತ್ತಮ ನಾಮಗಳಿವೆ. ಭೂಮಿ ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವು ಅವನನ್ನು ಜಪಿಸುತ್ತಿದೆ ಮತ್ತು ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ.